ನೀವು ಆಸೆ ಮಾಡಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ಆಗ್ತಾವಲ್ರಿ ಬಾಯ್ದಾಗ ಲಾಭ ಸಿಗೋಲ್ರಿ ಇದಾದ್ರೆ ಒಂದು ತಿಂಗಳದಾಗ ಬಂದ್ಬಿಡ್ತಾ ಒಂದೇ ತಿಂಗಳದಾಗ ಬರುತ್ತೆ ಒಂದು ತಿಂಗಳದಾಗ ಬಂದ್ಬಿಡ್ತೈತಿ ಈಗ 4 ತಿಂಗಳು ಕಾಯ್ಬೇಕು ನಮ್ಮ ಮೆಕ್ಕೆಜೋಳ ಅದ್ರ ರೇಟ್ ನೋಡೋದಿಲ್ಲ ಗೊಬ್ಬರ ಸಿಗಲ್ಲ ಯೂರಿಯಾ ಗೊಬ್ಬರ ನೋಡಿದ್ವಿ ಈ ವರ್ಷ ಸಿಗಲೇ ಇಲ್ಲ ಹೊಲನೂ ಬೆಳೆಯಲ್ಲ ಹೀಗಾಗಿ ಲುಕ್ಷಣ ಯಾಕಂದ್ರೆ ಮನುಷ್ಯ ಇನ್ನು ಕಾಯಿಪಲ್ಲೆ ಮಾಡ್ಬಿಟ್ಟು ಇದು ಬೇಸಿರಿ ಇದು ಚಲೋ ರೀ ಇದು ಇನ್ನು ಯಾರು ಇದ್ದೀರಿ ಹಾಂ ಇನ್ನು ಇದು ಹಿಡ್ಕೊಂತಾರೆ ಹೆಣ್ಮಕ್ಳು ಮರಾರ ಹೊಲನ ತೊಗೊಂಡ್ಬಿಡ್ತಾರೆ ಹೊಲ ತಗೊಂತಾರೆ ಈಗ ಇದನ್ನ ಇದೈತಲ್ರಿ ಆ ಕಿರ್ಕ್ಸಲ್ಲಿ ಪಾಲ್ಕ 15,000 ಕೊಟ್ಟು ನೋಡ್ರಿ ಇದು ಅದು 30 ದಿವಸ ಎಲ್ಲ ಒಂದೇ ತಿಂಗಳು ನೋಡ್ರಿ ಮೆಂತ್ಯವು 25 ದಿನ ಮೆಂತ್ಯ ಸತ್ವತ್ತಪ್ಪ 25 ದಿನ ಬಂದ್ಬಿಡ್ತದೆ 25 ದಿನ 25 ದಿನ ಕೊತ್ತಂಬರಿ ಆ ಕೊತ್ತಂಬರಿ ಒಂದು ತಿಂಗಳು ಬೇಕು ಅದು ಒಂದು ತಿಂಗಳು ಬೇಕು ಪಾಲ್ಕ ಕೊತ್ತಂಬರಿ ಒಂದು ತಿಂಗಳ ಇವು ಇದು ಕಿರ್ಕದಲ್ಲಿ ಮೆಂತ್ಯ 25 ದಿನ 25 ದಿನ ಬಂದ್ಬಿಡ್ತದೆ 3-4 ನೀರು ಕಡಿಸೋದು ಜಾಸ್ತಿ ಇದೆ ಮೆಂತ್ಯವು ಇದೆ 4 ನೀರು ಈಗ ನಾವು ಹೆಂಗ್ರಿ ಶಿವ್ಡಿಗೆ ₹1 ಕೊಡ್ತೀವಿ ನಾವು ಶಿವ್ಡು ಅಂದ್ರೆ ಎಷ್ಟು ಆಗೋದಾಗ ತೋರಿಸ್ರಿ ಶಿವ್ಡು ತೋರಿಸ್ರಿ ತೋರಿಸ್ರಂಗೆ 4 ಗಂಟೆ ಆಗತ್ತೆ ರೀ ಸರ್ ಇಲ್ಲೇ ಐತಲ್ರಿ ಒಂದು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಆಗತ್ತೆ ರೀ ಒಂದು ಶಿವ್ಡಿಗೆ ನಾವು ಹೆಂಗೆ ಕೊಡ್ತೀವಿ ₹1 ಕೊಡ್ತೀವಿ ₹1 ಶಿವ್ಡಿಗೆ ₹1 ಕೊಡ್ತೀವಲ್ಲ ಅವ್ರು ₹3 ಕೊಡ್ತಾರೆ ₹3 ಕೊಡ್ತಾರೆ ₹3 ಶಿವ್ಡಿಗೆ ಕೊಡ್ತಾರೆ ಇದೆಲ್ಲ ಇದು 70 ಚಲೋ ಆಗೈತೆ ರೀ ಇದು ಒಂದು ತಿಂಗಳದಾಗ ಬಂದ್ಬಿಡ್ತೀರಿ ಇದು ಒಂದು ತಿಂಗಳದಾಗ ಬಂದ್ಬಿಡ್ತೀರಿ ಇದು ಕಾಳು ಗೊಬ್ಬರ ಹಾಕ್ಬೇಕ್ರಿ ಮೇಲೆ ಯೂರಿಯಾ ಹೊಡಿಬೇಕು ಬಂದ್ಬಿಡ್ತಾರೆ ಅಷ್ಟೇ ಅದು ಒಂದು 10-20 ವರ್ಷ ಆದ್ರೆ 20 ವರ್ಷದಿಂದ ಬರೀ ಇದಾರೆ ಒಟ್ಟು ಪಲ್ಯ ಇಲ್ಲಿ ಶಿಕ್ಷಣದಾಗ ಇದ ಜಾಸ್ತಿ ಶಿಕ್ಷಣ ಅಂದ್ರೆ ತರಕಾರಿ ಶಿಕ್ಷಣದಾಗಿ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಕ್ಸಿಂದೋಗಿ ಗ್ರಾಮದಲ್ಲಿದ್ದೀನಿ. ಸುಮಾರು ಒಂದು 60 ವರ್ಷದ ಯಜಮಾನ್ರು ಇವರು. ಇವತ್ತು ಅವರು ಏನಂದ್ರೆ ಕಾಯಿಪಲ್ಲೆ ಅಂತ ನಾವು ತರಕಾರಿಗಳ ದಿನನಿತ್ಯ ನಾವು ಬಳಸುವ ತರಕಾರಿಗಳನ್ನು ಅವ್ರು ಬೆಳೆದು ಮಾರ್ಕೆಟಿಗೆ ಕಳಿಸ್ತಾರೆ, ಯಾವ ಥರ ಕಳಿಸ್ತಾರೆ ಮತ್ತು ಅವ್ರು ಬೆಳೆದಂಥ ಬೆಳೆ ಯಾವುದು ಅದು ನಾವೇನು ಅಲ್ಲಿ ಬರಲಾರ್ದಂತ ನಾವು ಕಸ ಅನ್ಕೊತೀವಿ. ಅದರಂಥ ಒಂದು ಅದ್ಭುತವಾದ ಬೆಳೆಗಳನ್ನು ಬೆಳೆದಾರೆ, ಸಾಕಷ್ಟು ಬೆಳೆಗಳು ಬೆಳೆದಾರೆ. ಅವ್ರು ಯಾವ ಥರ ಯಾವ ವರ್ಷದಿಂದ ಬೆಳೀತಾರೆ ಅವ್ರ ಜೊತೆ ಮಾತಾಡ್ಕೊಂತವ. ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್ವರ. ಅಜ್ಜರ ಈಗ ನಿಮ್ಗೆ ಎಷ್ಟು ವಯಸ್ಸಾಗಿರ್ಬೋದು ರೀ? ವಯಸ್ಸು 70 ವರ್ಷ. ಏನು ರೀ ಇದೆಲ್ಲ ಕಿರ್ಕ್ಸಲ್ಲಿ ಬೆಳೆದಿರಿ? ಕೆಲಸಲ್ರಿ ಇದೆ ಇದೆ ಏನ್ರಪ್ಪ ರೀ ಇದೆಲ್ಲ? ಇದು 70 ಚಲೋ ಆಗೈತೆ ರೀ ಇದು. ಒಂದು ತಿಂಗಳದಾಗ ಬಂದ್ಬಿಡ್ತೀರಿ ಇದು. ಒಂದು ತಿಂಗಳದಾಗ ಬಂದ್ಬಿಡ್ತೀರಿ ಇದು. ಕಾಳು ಗೊಬ್ಬರ ಹಾಕ್ಬೇಕ್ರಿ, ಮೇಲೆ ಯೂರಿಯಾ ಹೊಡಿಬೇಕು, ಬಂದ್ಬಿಡ್ತಾರೆ ಅಷ್ಟೇ. ಎಣ್ಣೆ ಹೊಡಿಬೇಕು ಒಂದ್ಸಲ 2 ಸಲ. ಒಂದ್ಸಲ ಎಣ್ಣೆ ಹೊಡಿಬೇಕು. ಅಂದ್ರೆ ಚಿಕ್ಕ ಬಿತ್ತ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೊಡಿಬೇಕ್ರಿ ಅದಕ್ಕೆ. ಈಗ ಚಿಕ್ಕಿಲ್ಲ, ಒಂದ್ಸಲ ಎಣ್ಣೆ ಹೊಡಿಬೇಕ್ರಿ ಅದಕ್ಕೆ. ಈಗ ಇದನ್ನ ಬೀಜ ಎಲ್ಲಿ ತರ್ತೀರಿ? ಬೀಜ ಇಲ್ಲಿ ಕೊಪ್ಪಳ ಸಿಗ್ತದೆ. ಕೊಪ್ಪಳಕ್ಕೆ ಸಿಗ್ತದೆ. ಯಾವ ಥರ ತರ್ತೀರಿ? ಅಂಗಡಿಯಾಗ ಸಿಗ್ತಾರೆ ಅಲ್ರಿ ಹೆಂಗೆ ಕೆಜಿ ಗಟ್ಲೆ? ಕೆಜಿ ಗಟ್ಲೆ 1 ಕೆಜಿಗೆ ಎಷ್ಟು? 200-300 ಆಗ ಮಾಲಿ ಮೇಲೆ ಹಾಕ. ಈಗ ಇವು 1 ಕೆಜಿ ಬೀಜ ತಂದ್ರೆ ಎಷ್ಟು ಇವನ್ನ ಇದನ್ನ ಮಾಡ್ತಾರೆ? 1 ಕೆಜಿ ತಂದಪ್ಪ ಅಂದ್ರೆ ಒಂದು ಅರ್ಧ ಆಗೋಗುತ್ತೆ ರೀ. ಅರ್ಧ ಅಂದ್ರೆ ಈಗ ಅಲ್ಲಿ ಹೋಗಿ ನೋಡಿರಿ ಅದಷ್ಟು 1 ಕೆಜಿ ನೋಡಿರಿ. 1 ಕೆಜಿ ಇದ್ರೆ 1 ಕೆಜಿ ಇದ್ರೆ ಅದು ಅಷ್ಟು ಅದು 1 ಕೆಜಿ. ಒಂದು ಎಷ್ಟು ಪಾಟೆ ಆಗಿದಾರೆ ಅವು ಒಂದು 20 ಪಾಟ ಇರ್ಬೋದು ರೀ. 20 ಇದು ಐತಲ್ರಿ ಖುಷಿ ಎಷ್ಟು ದಿನ ರೀ ಇದು? ಯಾವ್ದು ಈ ಥರ ನೀವು ಮಾಡೋದು ಬರೀ ಕಾಯಿಪಲ್ಲೆ? ಭಾಳ ದಿನ ಆದ್ರಿ ಅಲ್ಲಿ. ಅಂದಾಜು ಒಂದು 10-20 ವರ್ಷ ಆದ್ರಿ ಅಲ್ಲಿ. 20 ವರ್ಷದಿಂದ ಬರೀ ಇದಾರೆ ಒಟ್ಟು ಪಲ್ಯ ಇಲ್ಲಿ ಶಿಕ್ಷಣದಾಗ ಇದ ಜಾಸ್ತಿ. ಶಿಕ್ಷಣ ಅಂದ್ರೆ ತರಕಾರಿ ಶಿಕ್ಷಣದಾಗಿ ಅದ್ರಾಗ ನೀವು 20 ವರ್ಷದಿಂದ ಬೆಳೆಯಕತ್ತೀರಿ. ಇವ್ನ ಯಾಕೆ ನೀವು ಆಸೆ ಮಾಡಲ್ಲ? ಮೆಕ್ಕೆಜೋಳ ಆಗ್ತಾವಲ್ರಿ ಬಾಯ್ದಾಗ ಲಾಭ ಸಿಗೋಲ್ರಿ. ಇದಾದ್ರೆ ಒಂದು ತಿಂಗಳದಾಗ ಬಂದ್ಬಿಡ್ತಾ ಒಂದೇ ತಿಂಗಳದಾಗ ಬರುತ್ತೆ. ಒಂದು ತಿಂಗಳದಾಗ ಬಂದ್ಬಿಡ್ತೈತಿ. ಈಗ 4 ತಿಂಗಳು ಕಾಯ್ಬೇಕು ನಮ್ಮ ಮೆಕ್ಕೆಜೋಳ ಅದ್ರ ರೇಟ್ ನೋಡೋದಿಲ್ಲ, ಗೊಬ್ಬರ ಸಿಗಲ್ಲ. ಯೂರಿಯಾ ಗೊಬ್ಬರ ನೋಡಿದ್ವಿ ಈ ವರ್ಷ ಸಿಗಲೇ ಇಲ್ಲ, ಹೊಲನೂ ಬೆಳೆಯಲ್ಲ. ಹೀಗಾಗಿ ಲುಕ್ಷಣ ಯಾಕಂದ್ರೆ ಮನುಷ್ಯ ಇನ್ನು ಕಾಯಿಪಲ್ಲೆ ಮಾಡ್ಬಿಟ್ಟು. ಇದು ಬೇಸಿರಿ, ಇದು ಚಲೋ ರೀ ಇದು. ಇನ್ನು ಯಾರು ಇದ್ದೀರಿ? ಇನ್ನು ಇದು ಹಿಡ್ಕೊಂತಾರೆ ಹೆಣ್ಮಕ್ಳು ಮರಾರ ಹೊಲನ ತೊಗೊಂಡ್ಬಿಡ್ತಾರೆ, ಹೊಲ ತಗೊಂತಾರೆ. ಈಗ ಇದನ್ನ ಇದೈತಲ್ರಿ ಆ ಕಿರ್ಕ್ಸಲ್ಲಿ ಪಾಲ್ಕ 15,000 ಕೊಟ್ಟು ನೋಡ್ರಿ ಇದು. 15,000 ಕೊಟ್ಟಿರಿ ಈ ಪಾಲಕ್ರಿ. ಆ ಕಿರ್ಕ್ಸಲ್ಲಿ ಎಷ್ಟು ಗುಂಟೆದಾಗ ಇರುತ್ತೆ? ಒಂದು 10 ಗುಂಟೆ ಆಗುತ್ತಂದ್ರೆ ಸರ್. ಒಂದೇ ತಿಂಗಳಿದ್ರಿ ಬೆಳೆ? ಒಂದು ತಿಂಗಳು. ಖರ್ಚು ಎಷ್ಟು ಮಾಡಿದ್ರಿ? ಖರ್ಚು ಏನು ಭಾಳ ಬರಲ್ರಿ. ಬೀಜದಾಗ ಒಂದು ₹5,000 ಬರುತ್ತೆ ಖರ್ಚು. 10,000 ಉಳಿದೈತಿ ತಿಂಗಳು? 10,000 ಉಳಿತೈತಿ. ಒಂದು 15 ಗುಂಟೆದಾಗ? 15 ಗುಂಟೆದಾಗ. 15 ಅಂತೀರಿ 10 ಗುಂಟೆ ಅಂತೀರಿ? ಅಷ್ಟೇ 15 ಗುಂಟೆ ಆಗುತ್ತೆ. ಸ್ವಲ್ಪ ಹೆಸರು ಕಡಿಮೆ ಅಂದ್ರೆ ಅಷ್ಟಾಗುತ್ತೆ. ನೀವು ಎಷ್ಟು ಬರೀ ಬೀಜ ಹಾಕ್ತೀರಿ, ಬೆಳೆಸ್ತೀರಿ, ಕೊಡ್ತಾರೆ? ಒಯ್ಯರ್ ಅವ್ರು ಮಾರ್ಕೆಟ್ ಮಾಡ್ಕೊಳ್ಳೋರು ಅವ್ರಿಗೇನು ಲಾಭ ಆಗುತ್ತೆ? ಅವ್ರಿಗೆ ಲಾಭ ಆಗುತ್ತೆ, ದೊಡ್ಡ ಲಾಭ ಆಗುತ್ತೆ. ಅವ್ರಿಗೆ ಡಬಲ್ ಮಾಡ್ತಾರೆ ಅವರು.
ಹೆಂಗೆ ಡಬಲ್ ಆಗಿ ಈಗ ನಾವು ಹೆಂಗೆ ರೀ ಶಿವ್ಡಿಗೆ ₹1 ಕೊಡ್ತೀವಿ ನಾವು. ಸೀಡ್ ಅಂದ್ರೆ ಎಷ್ಟು ಆಗೋದಾಗ ತೋರಿಸ್ರಿ ರೀ ಶಿವ್ಡು ತೋರಿಸ್ರಿ ಎಷ್ಟು ಹಿಂಗೆ ತೋರಿಸ್ರಿ ಹಂಗೆ ಒಂದು 4 ಗಂಟೆ ಆಗತ್ತೆ ರೀ ಸರ್. ಇಲ್ಲೇ ಐತಲ್ಲ ರೀ ಹಾಂ ಒಂದು ಇದಕ್ಕೊಂದು ಸ್ವಲ್ಪ ಜಾಸ್ತಿ ಆಗತ್ತೆ ರೀ ಒಂದು ಶಿವ್ಡು. ಹಾಂ ಒಂದು ಶಿವ್ಡಿಗೆ ನಾವು ಹೆಂಗೆ ಕೊಡ್ತೀವಿ ₹1 ಕೊಡ್ತೀವಿ. ₹1 ರೀ ₹1 ಶಿವ್ಡಿಗೆ. ಶಿವ್ಡಿಗೆ ₹1 ಕೊಡ್ತೀವಲ್ಲ, ಹಾಂ ಅವ್ರು ₹3 ಕೊಡ್ತಾರೆ. ₹3 ಕೊಡ್ತಾರೆ. ₹3 ಶಿವ್ಡಿಗೆ ಕೊಡ್ತಾರೆ. ಓ ಹಂಗಾಗಿ ಲಾಭ ಸಿಗುತ್ತೆ ಅವ್ರಿಗೆ. ಅಲ್ರಪ್ಪ ಇದೆಲ್ಲ ಕಸ ಅದು ಕಿರ್ಕ್ಸರ್ ಪಲ್ಯ ಅವ್ರಿ ಇದು ಡಾಕ್ಟ್ರ್ ಹೇಳೋದು ಇದನ್ನ ಜಾಸ್ತಿ. ಡಾಕ್ಟರ್ ಹೇಳೋದೇ ಇದ್ದಾರೆ. ಡಾಕ್ಟ್ರ್ ಹೇಳೋದ ಕಾಯಿ ಪಲ್ಯ ಜಾಸ್ತಿ. ಕಾಯಿ ಪಲ್ಯ ತಿನ್ರಿ. ಅಲ್ಲ ನಾವು ಮೆಕ್ಕೆಜೋಳ ಸೂರ್ಯಕಾಂತಿ ಬೆಳಿತೈತಿ ಇದು ಕಸ ಅಂತೀವಿ. ಕಸ ಅಲ್ರಿ, ಇದ ಮೇನ್. ಇದ ಮೇನ್ ರೀ. ಹ್ಞೂ ಕಾಯಿ ಪಲ್ಯ ಅಂದ್ರೆ ಯಾವ ಡಾಕ್ಟ್ರ್ ಕೇಳ ಕಾಯಿ ಪಲ್ಯ ತಿನ್ರಿ ಜಾಸ್ತಿ. ಹ್ಞೂ ತರಕಾರಿ ತರಕಾರಿ ತಿನ್ರಿ. ನಿಲ್ಲಲ್ಲ ಇದು. ಹಾಂ ಮಾರಾಟ ಆಗ್ಬಿಡುತ್ತೆ. ಮಾರಾಟ ಆಗಿಬಿಡ್ತಾರೆ ಇದು. ಅಪ್ಪ ಇದು ಎಷ್ಟು ದಿನದಾಗ ಬೀಜ ಹಾಕಿದ್ರಿ ಕರೆಕ್ಟ್ ಕಟಾವು ಎಷ್ಟು ದಿನಕ್ಕೆ ಮಾಡಬೇಕು? ಒಂದು ತಿಂಗಳಿಗೆ ಬಂದ್ಬಿಡ್ತು ನೋಡಿ. ಅದ್ರ ಮೇಲೆ ದಾಟಿದ್ರೆ ಹಾಂ ಅದ್ರ ಮೇಲೆ ಹೋದ್ರೆ ಅದ್ರ ಮೇಲೆ ಓದಪ್ಪ ಅಂದ್ರೆ ಬೀಜ ಆಗುತ್ತೆ. ಬೀಜ ಆಗಿಬಿಡ್ತೈತಿ. ಯಾರೂ ಆಗಲ್ಲ. ಯಾರು ತಗೋಣಾಗಲ್ಲ ಅದನ್ನು. ಯಾರು ತಗೋಣಾಗಲ್ಲ. ಅಂದ್ರೆ ಕರೆಕ್ಟಾಗಿ ಒಂದು 30 ದಿನದಾಗ ಎಲ್ಲ ಬೀಜ ಹಾಕೋದು ಮಾರ್ಕೆಟಿಗೆ ಕಳ್ಸೋದು ಎಲ್ಲ ಎಲ್ಲ ಮುಗಿಬೇಕಾದ. ಈ ಪಾಲಕ್ರೆ ಅದು ಅಷ್ಟ. ಅದು 30 ದಿವಸ ಎಲ್ಲ ಒಂದೇ ತಿಂಗಳು ನೋಡಿರಿ. ಮೆಂತ್ಯವು 25 ದಿನ. ಮೆಂತ್ಯ ಸತ್ವತ್ತಪ್ಪ 25 ದಿನ ಬಂದ್ಬಿಡ್ತದೆ. 25 ದಿನ ರೀ. 25 ದಿನ. ಕೊತ್ತಂಬರಿ ಕೊತ್ತಂಬರಿ 1 ತಿಂಗಳು ಬೇಕು. ಅದು 1 ತಿಂಗಳು. ಅದು 1 ತಿಂಗಳು ಬೇಕು. ಪಾಲಕ ಕೊತ್ತಂಬರಿ 1 ತಿಂಗಳ. ಇವು ಇದು ಕಿರ್ಕರಲ್ಲಿ ಮೆಂತ್ಯ 25 ದಿನ. 25 ದಿನ ಬಂದ್ಬಿಡ್ತದೆ. 3-4 ನೀರು ಕಡಿಸೋದು ಜಾಸ್ತಿ ಇದೆ. ಮೆಂತ್ಯವು ಇದು 4 ನೀರು. 4 ನೀರು 8 ದಿನಕ್ಕೊಮ್ಮೆ ಒಳಗೆ ಕಟ್ಟಬೇಕು ನೀರು. 4 ದಿನ 5 ದಿನ ಓದ್ತಪ್ಪ. ಈ ಬ್ಯಾಸ್ಯಾಗ ನೆಲ ಆಡ್ಬಿಡ್ತೈತೆ. ಲಟ್ನ ಕಟ್ಬೇಕು ನೀರು. ಜಲ್ದಿ ಕಟ್ಬೇಕು. ಇಲ್ಲಾಂದ್ರೆ ಬಾಡ್ತಾವ. ಇಳುವರಿ ಸಿಗಲ್ಲ. ಬಾಡ್ಬಿಡ್ತಾವ ಸ್ವಲ್ಪ. ಈಗ ದೊಡ್ಡ ಪೀಕ್ನಾಗೆ ಅಂತ ಲಾಭ ಏನು ಸಿಗೋಲ್ದು, ಕಾಣೋಲ್ದು. ಎಷ್ಟು ಬೆಳೆ ತೆಗಿತೀರಿ? ಯಾರು ವರ್ಷದಾಗ 1-2 ಸಲ 3 ಸಲ ತೆಗಿತೀವಿ. ಅಲ್ಲಪ್ಪ ಒಂದೇ ತಿಂಗಳಿಗೆ ಒಂದು ಬೆಳೆ ಇದೆ. ಬೆಳೆ ಅಂತಂದ್ರೆ ಬಿಸಿಲು ತಿನ್ಬೇಕಲ್ರಿ ಹೊಲ. ಬಿಸಿಲು ತಿನ್ಬೇಕು. ಬರೀ ಮಿಂದಲೇ ಮಾಡ್ಕೊಂತ ಹೋಗಿ ಬೆಳೆ ಆಗಲ್ಲ. ಎಷ್ಟು ಎಕರೆ ಹೊಲ ಐತಿ? ನಾ ಎಷ್ಟಾರ ಮಾಡಿ ನಾನು. ಅಲ್ಲ ಹೊಲ ಎಷ್ಟು ಐತ್ರಿ ನಿಮ್ದು? ನಮ್ದು 8 ಎಕರೆ ಐತಿ. 8 ಎಕರೆಗೆ ಬರೀ ಇದೆ. ಅಷ್ಟು ಇಲ್ರಿ, ಸ್ವಲ್ಪ ನೀರು ಹರಿಯಾಗಲ್ಲ. ನೀರು ಆಗ್ಯದ ಅಷ್ಟ 5 ಎಕರೆ. 5 ಎಕರೆ ಹೊಲ ಕಾಯಿ ಪಲ್ಯನ ಬೆಳೆಯೋದು. ಕಾಯಿ ಪಲ್ಯನ ಬೆಳೆಯೋದು. ಯಾಕಂದ್ರೆ ಸ್ವಲ್ಪ ಅದ ಯಾವಾಗ ಮೆಕ್ಕೆಜೋಳ ಮಾಡಿ ಹೊರವಲ ಇದಾವಲ್ರಿ, ಅವನಷ್ಟು ಮೆಕ್ಕೆಜೋಳ ಮಡಿಕೊಂಡಿರ್ತದೆ. ಇಲ್ಲಾಂದ್ರೆ ಎಲ್ಲ ಇದಾರೆ. ಕಾಯಿ ಪಲ್ಯನ ಜಾಸ್ತಿ ಮಾಡ್ಕೊಳೋದು. ಕಾಯಿ ಪಲ್ಯ ಯಾಕಂದ್ರೆ ಲುಕ್ಷಣಿ ಲಾಭ 1 ತಿಂಗಳದಾಗ ತೆಗೆದು ಬಿಡ್ತಾಳ್ರಿ. ಇದಕ್ಕೇನು ಸಗಣಿ ಗೊಬ್ಬರ ಏನೇ ಬೇಡ, ಗೊಬ್ಬರ ಇದ್ರೆ ಸಾಕು. ತಾವು ಗೊಬ್ಬರ ಹೊಡಿಯೋದೈತಿ, ಬೀಜ ಉಗ್ಗೋದೈತಿ, ಮೇಲೆ ಯೂರಿಯಾ ಹೊಡೆದು ಒಂದ್ಸಲ ಎಣ್ಣೆ ಹೊಡೆದು ಬಿಡೋದು. ಬಂದ್ರ ಅದು ಏನಾರ ರೋಗ ಬಂತಪ್ಪ ಚಿಕ್ಕ ಬರುತ್ತೆ ಇದಕ್ಕೆ. ಬಂದಪ್ಪ ಎಣ್ಣೆ ಹೊಡೆದು ಬಿಡೋದು. ಇಲ್ಲಕ್ರಿಲ್ಲ ಬಂದ್ಬಿಡ್ತದೆ. 30 ದಿನದ ಸುಮ್ಮನೆ ಒಂದು 15,000 ರೂಪಾಯಿ. ಇದ ಲಾಭ. ಈಗ ಬರೀ ನಾವು ಶಿಕ್ಷಣ ಮಾಡೋದೇ ಇದೆ. ಬರೀ ಇದೆ ಕಾಯಿ ಪಲ್ಯನ ಜಾಸ್ತಿ. ಯಾಕಂದ್ರೆ ಒಂಥರ ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿ ಬಂದು ಹಿಡ್ಕೊಂಬಿಡ್ತಾರೆ ರೀ ಮಾರೋರು. ಹಿಡ್ಕೊಂಬಿಡ್ತಾರೆ. ಹೊಲನ ಹಿಡ್ಕೊಂಬಿಡ್ತಾರೆ ಪಲ್ಯವನ್ನು. ಈಗ ಓದ್ಲಲ್ರಿ ಹೆಣ್ಮಗಳು, ಆಕೆ ಹಿಡ್ಕೊಂಡು ಅವ್ರಿಗೆ ಆಚೆ ಕಡೆಗೆ ಅಲ್ಲಿ ಅವ್ರು ಹಿಡ್ಕೊಂಡು ಅವ್ರು ಮಾರ್ತಾರೆ. ಒಳ್ಳೆ ಅವರು ಡಬಲ್ ಮಾರ್ತಾರೆ. ನಾವೇಪಾಗ ನಾವು ಹೊಲನ ಗುದ್ದಿ ಕೊಟ್ಟು ಹೊಲ ಗುದ್ದಿ ಕೊಟ್ಟು. ಅಪ್ಪ ಈಗ ಏನೇನೈತಿ? ಮೆಂತ್ಯ, ಕಿರ್ಕ್ಸಾಲಿ, ಸಬ್ಬಸ್ಗಿ, ಕೊತ್ತಂಬರಿ, ಪಾಲಕ, ಮೂಲಂಗಿ ಇವು ಇಷ್ಟು ಅದಾವ್ರಿ. ಎಲ್ಲ ಒಂದೇ ತಿಂಗಳದ ಬೆಳೆ. ಒಂದೇ ತಿಂಗಳು ಮೂಲಂಗಿ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಅದು. ಮೂಲಂಗಿ 1 ತಿಂಗಳ ಮೇಲೆ ಹೋಗುತ್ತೆ ಅದು. ಉಳ್ಕೋದು ಎಲ್ಲ 1 ತಿಂಗಳು ಬರ್ತಾವ. ಅದು ತಿಂಗಳ ಮೇಲೆ ದಾಡ್ತೈತೆ ಅದು. ಮೂಲಂಗಿ. ಅಪ್ಪ ಈಗ ನಿಮ್ಮ ಅನುಭವ, ಈಗ ಒಂದು ಹೆಚ್ಚು ಕಮ್ಮಿ 40ನೇ ವಯಸ್ಸಿನಾಗ ಇದ್ದಾನೆ ಇದನ್ನ ಬೆಳೆ ಹಾಕೈತಿ. ಅವಾಗಿನ ಬೆಲೆ ಈಗಿನ ಬೆಲೆಕ್ಕೆ ಏನೈತಿ? ಅವಾಗ ಸಸ್ತ ಮಾಲ, ರೇಟ್ ಸಸ್ತ. ಅವಾಗ ಏಟ್ ಆಕತಿ? ಅವಾಗ ಸಸ್ತ, ಅಗ್ದಿ ಸಸ್ತ ಅಂದ್ರೆ ಏನೋ ಉಳಿತಿದ್ದಿಲ್ಲ. ಭಾಳ ಬೀಜಕ್ಕೆ ಅದಕ್ಕೆ ಗೊಬ್ಬರಕ್ಕೆ ನೀಟ್ ಆಗುತ್ತೆ. ಈಗ ಮಾನ್ಯ ದುಬಾರಿ ಆಗಿಬಿಡ್ತಲ್ಲ, ಸ್ವಲ್ಪ ಉಳಿತೈತಿ. ಈಗ ಉಳಿತೈತಿ. ಪ್ರತಿ ಒಮ್ಮೆ ನೀವು ಹಾಕ್ತಿಯಾಗ ಎಷ್ಟು ಉಳಿತಾಯ ಆಗ್ಬೋದು? ಹಾಕಂದ್ರೆ ಈಗ ಒಮ್ಮೆ ಕಟಾವು ಮಾಡಿದ್ರೆ ಎಷ್ಟು ಉಳಿತಾಯ ಆಗುತ್ತೆ? ಮತ್ತು ಹೇಳ್ತಾನೆ ರೀ 10,000 15,000. ಈಗ ಬ್ಯಾಸಿಗೆ ಬಂತು ನೋಡಿ ದೊಡ್ಡ ಲಾಭ ಆಗುತ್ತೆ. ಬ್ಯಾಸಿಗೆ ದೊಡ್ಡ ಲಾಭ ಆಗುತ್ತೆ. ಈ ಸುಗ್ಗಿಯಾಗ ಹೆಂಗಂದ್ರೆ ಪಲ್ಯವು ಜಾಸ್ತಿ ಬರ್ತೈತಿ, ರೇಟ್ ಇರಾಗಲ್ಲ, ರೇಟ್ ಕಡಿಮೆ ಇರ್ತೈತಿ. ಬ್ಯಾಸಿಗೆ ಎಲ್ಲರಿಗೂ ಮಾಡೋಕ್ಕಾಗುತ್ತೆ? ಯಾರು ಮಾಡ್ಬೋದು ರೀ. ಅದಕ್ಕೇನಿಲ್ಲ, ಯಾರು ಮಾಡ್ಬೋದು. ಯಾರು ಮಾಡ್ಬೋದು, ಅದಕ್ಕೇನಿಲ್ಲ ರೀ. ಅದು ಏನು ಅನುಭವ ಬೇಕಾಗಿಲ್ಲ. ಅನುಭವ ಇದಕ್ಕೆ ಏನಿಲ್ಲ ರೀ. ಅನುಭವ ಅದಕ್ಕೇನಿಲ್ಲ ರೀ. ಅದು ಬಟ್ ಹೊಡಿದ ಆರಗಾದ್ರಿ ಗೊಬ್ಬರ ಹಾಕೋದು, ಬೀಜ ಉಗ್ಗೋದು, ನೀರು ಕಡಿಗೆ ಹೋಗಿಬಿಡೋದು.
ದಿನಕ್ಕೆ ರೊಕ್ಕ ಎಣ್ಸ್ಕೊಂಬಿಡ. ಹಾಂ, ರೊಕ್ಕ ಎಣ್ಸ್ಕೊಂಬಿಡೋದು. ಏನು ದೊಡ್ಡ ಏನಿಲ್ಲ ರೀ ಅದ್ರಾಗೇನು. ಅನುಭವ ಆರಾಮ್ ಮಾಡ್ಬೋದು, ಯಾರ ಮಾಡ್ಬೋದು. ನೋಡ್ರಿ ಸ್ನೇಹಿತರೆ, ಅಜ್ಜರ ಅನುಭವ ವಿಚಿತ್ರ ಅಂತಲೇ ಹೇಳ್ಬೋದು. ಸುಮಾರು 20 ವರ್ಷದಿಂದ ಅವರು ಈ ಕಿರ್ಕ್ಸಾಲಿ ಆಗಿರ್ಬೋದು, ಈ ಕಡೆ ಪಾಲಕ್ ಐತಿ, ಆ ಕಡೆ ಮೆಂತೆ, ಕೊತ್ತಂಬರಿ ಎಲ್ಲವೂ ಕೇವಲ ಇವು 30 ದಿನದ ಬೆಳೆ ರೀ. ನಾವು ಕಟಾವು ಮಾಡಿ ಕಳಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.